ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾವು ಕೆಲವೊಂದು ಮಂದಿಗೆ ಊಟ ಕೊಡಬೇಕಂತ ಪ್ಲ್ಯಾನ್ ಹಾಕ್ಕೊಂಡು ಒಂದಿಷ್ಟು ಪಾರ್ಸಲನ್ನು ತೊಗೊಂಬಂದೀವಿ ರೀ. ಬರ್ರಿ ನೋಡೋಣ. ಕೈಯಾಗ ಪಾರ್ಸಲ್ ತೊಗೊಂಡು ನಾವು ಹೋಗಿದ್ದೇವ್ರಿ ಕೊಡೋಕೆ. ಇಲ್ಲಿ ಒಬ್ಬ ತಾತ ಮತ್ತು ಇನ್ನೊಬ್ಬರು ಅಂಕಲ್ ಮಲಗಿದ್ರಿ. ಅವ್ರ ಹತ್ರ ನಾನು ಇಡುವಾಗ ಅವ್ರಿಗೆ ಅನ್ನಿಸ್ತು, ಸೊ ಮಲ್ಕೊಂಡ್ರಂತ. ಒಬ್ಬರು ಎದ್ದರು. ಮತ್ತು ನಾನು ಏನು ಯೋಚನೆ ಮಾಡಿದೆಪ್ಪ ಅಂತಂದ್ರೆ ಅವ್ರಿಗೂ ಎಬ್ಬಿಸ್ರಿ ಅಂತ ಅಂದೆ. ಆವಾಗ ಎಬ್ಬಿಸಿ ಕೊಡಬೇಕಂತ ನಾವೇ ಹೋಗಿ ಅವ್ರಿಗೆ ಎಬ್ಬಿಸಿದೆವು. ಎಬ್ಬಿಸಿ ಊಟ ಐತಿ ಊಟ ಮಾಡ್ರಿ ಅಂತ ಹೇಳಿದೆವು. ಅವರು ಖುಷಿಯಿಂದ ತೊಗೊಂಡು ಊಟ ಮಾಡಿದ್ರು. ಮತ್ತು ನೆಕ್ಸ್ಟ್ ಇನ್ನು ಯಾರು ಸಿಗ್ತಾರಂತ ಮತ್ತೆ 2 ಪಾರ್ಸಲ್ ತೊಗೊಂಡು ನಾವು ಹೋಗ್ದೇವು ರೀ ಬಸ್ ಸ್ಟ್ಯಾಂಡ್ ಒಳಗಡೆ. ಇದು ಬಿಜಾಪುರ ಬಸ್ ಸ್ಟ್ಯಾಂಡ್ ಒಳಗಡೆ ರೀ. ಪಾಪ ಎಲ್ಲರೂ ಮಲ್ಕೊಂಡಿದ್ರು. ರಾತ್ರಿ ಆಗಿತ್ತು, 10 ಗಂಟೆ 11 ಗಂಟೆ ಆಗಿತ್ತು. ನಾವು ಸ್ವಲ್ಪ ಲೇಟ್ ಮಾಡಿದೆವು. ಆದರೂ ಇರಲಿ, ಯಾರು ಎಚ್ಚರಿರ್ತಾರಲ್ಲ ಅವ್ರಿಗೆ ಕೊಟ್ರೆ ಆಯ್ತಾನಂತಂತೇಳಿ ನಾವು ಏನು ಮಾಡಿದೆವಪ್ಪ ಅಂದ್ರೆ ಎಬ್ಬಿಸಿ ಕೊಡಾಕತ್ತೇವು. ಇಲ್ಲೊಬ್ರು ತಾತ ಮಲ್ಕೊಂಡ್ರ, ಬಟ್ ಅವರು ತೊಗೋತಾರಲ್ಲ ಅಂತ ಡೌಟ್ ಇತ್ತು ನನಗೆ. ಅವ್ರು ಅಂದರು ನಾನು ಊಟ ಮಾಡಿನಪ್ಪ ಅಂತಂದರು. ಸರಿ ಅಂತೇಳಿ ನಾವು ಮತ್ತೆ ನೆಕ್ಸ್ಟ್ ಹುಡುಕ್ಲಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ರೀ. ಇಡೀ ಬಿಜಾಪುರ ಬಸ್ ಸ್ಟ್ಯಾಂಡ್ ಹುಡುಕಿ ಸಾಕೈತ್ರಿ. ಒಬ್ಬರು ಸಿಗ್ಲಕತ್ತಿಲ್ಲ, ಎಲ್ಲರೂ ಮಲ್ಕೊಂಡಿದ್ರು. ಮತ್ತು ನಾನು ನೋಡಿದಾಗ ಒಬ್ಬ ವ್ಯಕ್ತಿ ಮಲಗಿದ್ದಾರೆ ರೀ ಅಲ್ಲಿ. ಬಾ ಅಂತೇಳಿ ಅಲ್ಲಿ ನಾನು ಕರ್ಕೊಂಡು ಹೋದೆ. ನಮ್ಮ ಫ್ರೆಂಡಿಗೆ ಮತ್ತು ನಾನು ಇಬ್ಬರು ಹೋಗಿ ಅವನಿಗೆ ಎಬ್ಬಿಸಿದ್ದೇವೆ ರೀ. ಎಬ್ಬಿಸಿ ಊಟ ಕೊಡ್ಬೇಕಂತಿತ್ತು. ಬಟ್ ಅವ ಮಲ್ಕೊಂಡನೋ ಇಲ್ಲೋ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಬಟ್ ಮಲ್ಕೊಂಡಿದ್ದ. ಹತ್ರ ಹೋದೆವು. ಹೋಗಿ ಎಬ್ಬಿಸಿ ಊಟನ ಕೊಟ್ಟೆವು ರೀ. ಅವನು ಖುಷಿಯಾಗಿ ತೊಗೊಂಡು ಖುಷಿ ಪಟ್ಟನ್ರಿ ಭಾಳ. ಬರ್ರಿ ಮತ್ತು ನೆಕ್ಸ್ಟ್ ಏನೈತಿ, ಯಾರು ಸಿಗ್ತಾರಂತ ನಾವು ಯೋಚನೆ ಮಾಡಿದಾಗ ನನಗನ್ನಿಸ್ತು ಬಸ್ ಸ್ಟ್ಯಾಂಡ್ದಾಗ ಯಾರೂ ಇಲ್ಲ ಅಂಥೇಳಿ ಆ ರೀತಿ. ಬಟ್ ಇಲ್ಲ, ನಮ್ಮ ಫ್ರೆಂಡ್ ಅಂದ ಹುಡ್ಕೊಂಬಾ, ಇನ್ನೂ ಆ ಸೈಡ್ ಹುಡ್ಕೊಂಬಾ ಅಂತಂದ. ಸರಿ ಅಂತೇಳಿ ಹೋದೆವು ರೀ. ಇಲ್ಲೊಬ್ರು ಕುಂತಿದ್ರು, ಇವ್ರಿಗೂ ಕೊಟ್ಟೆವು. ಮತ್ತು ಆಯ್ತು ನಡಿ ಹೋಗೋಣ ನಡಿ ಅಂತಂದರೆ ಇನ್ನೊಂದು 2 ಪಾರ್ಸಲ್ ಉಳಿದಿದ್ರಪ್ಪ. ಹೌದಾ ಅಂತೇಳಿ ಮತ್ತೆ ಹುಡುಕಿ ನಾವು ಏನು ಮಾಡಿದೆವಪ್ಪ ಅಂತಂದ್ರೆ ಹುಡುಕಿದೆವು ರೀ. ಇಲ್ಲವ್ರು ಮಲ್ಕೊಂಡಾರ್ರಿ. ಆದ್ರೆ ಅವ್ರು ತೊಗೊಲಿಲ್ಲ. ಯಾಕೆ ಅವರು ಅಂದರು ಊಟ ಮಾಡೀನಿ ಅಂತಂದರು. ಅದಕ್ಕಾಗಿ ನಾವು ಸುಮ್ಮನಾದೆವು. ಸರಿ ಅಂಥೇಳಿ ಮತ್ತು ನಾವು ನೆಕ್ಸ್ಟ್ ಹುಡುಕ್ಬೇಕು ಇವಾಗ. ಇಲ್ಲೊಬ್ರು ತಾತವ್ರು ಮಲ್ಕೊಂಡಾರ್ರಿ. ಇವರು ಕೇಳಿದೆವು ನಾವು. ಇವರು ಏನಂದರು, ನಾನು ಊಟ ಮಾಡಿದ್ದೀನಪ್ಪ, ನೀನು ಬೇರೆಯವ್ರಿಗೆ ಕೊಡು ಅಂತಂದರು. ಅಂದ್ರೆ ಅವ್ರು ಊಟ ಮಾಡಿ ಎಲ್ಲ ಮುಗಿದು ಮಲ್ಕೊಂಡಾರ್ರಿ. 10 ಗಂಟೆ ಆದಮೇಲೆ ಯಾರು ಉಪವಾಸ ಇರ್ತಾರೆ ಹೇಳ್ರಿ, ಎಲ್ಲ ಊಟ ಮಾಡಿ ಮಲ್ಕೊಂಡಿರ್ತಾರೆ. ಅದಕ್ಕಾಗಿ ನಾನು ಏನು ಮಾಡಿದೆ, ಸರಿ ತಾತ ಅಂತೇಳಿ ಏನು ಮಾಡಿದೆ ರೀ, ಬೇರೆಯವ್ರಿಗೆ ಕೊಡೋಕೆ ತೊಗೊಂಡು ಹೋದೆವು. ಆಲ್ಮೋಸ್ಟ್ ಎಲ್ಲರೂ ಊಟ ಮಾಡಿದ್ರು ಇರ್ತಾರೆ, ಇಲ್ಲೊಬ್ರು ಊಟ ಮಾಡಲಾರರು ಅಂತೇಳಿ ನಾವು ಏನು ಮಾಡಿದೆವು, ಪ್ಲ್ಯಾನ್ ಹಾಕಿ ಹೋಗಿದ್ದೇವೆ ರೀ. ಬಟ್ ಸ್ವಲ್ಪ ವರ್ಕೌಟ್ ಆಯಿತು. ನಾವು ಹೋಗಿದ್ದಕ್ಕೂ ಒಂದಿಷ್ಟು ಮಂದಿ ಕೊಟ್ಟೆವು, ಒಂದಿಷ್ಟು ಮಂದಿಗೆ ಕೊಡೋಕ್ಕಾಗಲಿಲ್ಲ ನಮ್ಮ ಕೈಲಿ. ಯಾಕಂತಂದ್ರೆ ಎಲ್ಲರೂ ಊಟ ಮಾಡಿ ಮಲಗಿದ್ರು. ಆಗಲೇ ತಾತ ಊಟ ಮಾಡಿ ಅಂತ ಹೇಳಿದ್ನಲ್ರಿ. ಮತ್ತು ತಾತ ಇರಲಿ ತಾತ ತಗೋ, ಆಯ್ತು ಕೊಡಪ್ಪ ಅಂತಂತಂತು ತೊಗೊಂಡೇವ್ರಿ. ಮತ್ತು ಇನ್ನೊಬ್ಬ ಅಂಕಲ್ಗಿರು ಕೊಟ್ಟೇವ್ರಿ. ಅವರು ತೊಗೊಂಡು ಖುಷಿಪಟ್ಟರು. ಯಾಕೆ ಕೊಡೋದ್ರಿ ಕೇಳಿದ್ರು ನಮ್ಮನ್ನು. ಇಲ್ಲ ತಾತ ಸುಮ್ಮನೆ ಹಂಗೆ ಕೊಡಾಕತ್ತೀವಿ, ಅವ್ರನ್ನ ಏನೋ ಫಂಕ್ಷನ್ ಇರಬೇಕು ಅಥವಾ ಯಾರೋ ಬರ್ತಡೇ ಇರಬೇಕು, ಅದಕ್ಕೆ ಕೊಡಾಕತ್ತೀರಿ ಅಂತ ಕೇಳಿದ್ರು ರೀ. ಇಲ್ಲ ರೀ ಅಂತ ಅಂದೆವು. ಮತ್ತು ಹಿಂಗೆ ಹುಡ್ಕೋತ ಹೋದೆ ರೀ. ಅಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದ. ಲಾಸ್ಟ್ ಪಾರ್ಸಲ್ ಇದು ಕೊಟ್ಟು ಮುಗಿಸಿ ಅವರು ಭಾಳ ಪುಣ್ಯ ಬಂತ್ರಿಯಪ್ಪ ನಿಮಗೆ, ಪುಣ್ಯ